ಸರ್, ಇಲ್ಲಿ ಬಲರಾಮನ್ ಅವರೊಬ್ರು. ಅವ್ರು ಇಲ್ಲಿಂದ ಹೋಗಿ 8-9 ವರ್ಷ ಆಯ್ತು. ಇವಾಗ ಎಲ್ಲಿದಾರೋ ಗೊತ್ತಿಲ್ಲ ಸರ್. ನೀವೆಲ್ಲಿಂದ ಬಂದಿರೋದು? ರಾಯಚೂರು. ಅವಾಗವಾಗ ನಿಮ್ಮನ್ನ ನೀವೇ ಗುರುತಿಸ್ಕೊಳ್ತಾ ಇರಿ. ಹಾಗೆ ಪ್ರಶಂಸೆಗಳ ಸರಮಾಲೆಯನ್ನೇ ಹೊತ್ತ ನೀವು ಸಣ್ಣ ಸದ್ದು ಮಾಡದೆ ಹೊರಟು ಹೋದಿರಿ. ಬೇರೆ ಜಾಗವನ್ನು ಹುಡುಕಿಕೊಂಡು ಕಾರ್ಯಕ್ರಮದಲ್ಲಿ ಬದಲಾವಣೆ ಬೇಕು ನಿಮಗೆ. ಈಗ ನಾವು ಪಡುತ್ತಿರುವ ನೋವು ನಿಮಗೆ ಕಾಣಿಸುತ್ತಿಲ್ಲವೇ? ಶ್ರೀಕಾಕುಲಂನಿಂದ ಈಸ್ಟ್ ಗೋದಾವರಿ ಮಾರ್ಗವಾಗಿ ಚಿತ್ತೂರ್ಗೆ ಹೋಗ್ಬಿಡೋಣ. ಅಲ್ಲಿಂದ 360 ಕಿಲೋಮೀಟರ್ ಹೈವೇನಲ್ಲಿ ಟ್ರಾವೆಲ್ ಮಾಡಿದ್ರೆ ಧರ್ಮಪುರಿ ತಲುಪೋದು. ಆ ರಾತ್ರಿ ಅಲ್ಲೇ ಸ್ಟೇ ಮಾಡ್ತೀವಿ. ಅವತ್ತು ಬೆಳಿಗ್ಗೆ NH-47 ಮೂಲಕ ಕೇರಳನ ತಲುಪಬಹುದು. ಕೇರಳದಲ್ಲಿರೋ ಇಡುಕ್ಕಿ ಜಿಲ್ಲೆ ಪಕ್ಕದಲ್ಲೇ ಇರುವಂತ ಒಂದು ಥಿಕ್ ಫಾರೆಸ್ಟ್. ನಾವು ಹೋಗ್ಬೇಕಾಗಿರೋದು ಇದೇ ಜಾಗಕ್ಕೆ, ಇಲ್ಲಿಗೆ. ಹಚ್ಚ ಹಸಿರಾಗಿರುವಂತ ಆ ದಟ್ಟವಾದ ಕಾಡಲ್ಲಿ ಆನೆಗಳು, ಹುಲಿಗಳು ಇರುವಂತ ದಟ್ಟವಾದಂಥ ಕಾಡದು. ಅಲ್ಲಿಗೆ ನಾವು ಹೋಗ್ಬೇಕಾಗಿರುವಂಥ ಚಿಟ್ಟಾಳ. ಕಾಡಲ್ಲಿ ಬಿದಿರು ಕಡಿಯುವಂಥ ಜನ ಅಲ್ಲಿ ವಾಸ ಮಾಡ್ತಾರೆ. ಇನ್ನು 6 ತಿಂಗಳು ಬಿದಿರು ಕಡಿಯುವಂಥ ಕೆಲಸ ಅಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಸುತ್ತಮುತ್ತ ಹಳ್ಳಿಯಿಂದ ಜನ ಬರ್ತಾರೆ. ವ್ಯಾಪಾರಿಗಳು, ವರ್ತಕರು, ಕಾಲಾನೆ ಕೈವಶ ಮಾಡ್ಕೊಂಡಿರುವಂಥ ಮಾಟಗಾರರು. ಚಿಟ್ಟಾಳ ಮತ್ತೊಮ್ಮೆ ಇವರನ್ನೆಲ್ಲ ಕೈ ಬೀಸಿ ಕರಿತಾ ಇದೆ. ಏನಿದಾನ ಅದೆಲ್ಲ ಎತ್ಕೊಳ್ಳೋ. ಬೆಟ್ಟ ಹತ್ಕೊಂಡೇ ಹೋಗ್ಬೇಕು. ಈಗ ಬಂದ್ರೆ ಶಾರ್ಟ್ ಕಟ್ಟು. ಆನಿಯಾಕ, ಏನ್ ಅರಮನೆಯಲ್ಲಿ ಒಬ್ರೇ ಕಷ್ಟಪಟ್ಟು ಕೆಲಸ ಮಾಡಿದ್ರ? ನೋಡೋದಕ್ಕೆ ತುಂಬಾ ಸುಸ್ತಾಗಿದ್ದೀರಾ. ಬಾಯಿ ಮುಚ್ಕೊಂಡು ಹೋಗ್ತೀಯಾ ಇಲ್ವೋ ಕಳ್ಳನ್ ತಂದು? ಈ ಅಕ್ಕಂಗೆ ಯಾವಾಗ ನೋಡಿದ್ರೆ ತಮಾಷೆನೆ. ನಡೀರಿ ನಡೀರಿ, ಬೇಗ ನಡೀರಿ, ಹೋಗಿ. ಬೇಗ. ಈ ಸರಿ ನಿಮ್ ಕೆಲ್ಸದವರೆಲ್ಲ ಕಡಿಮೆ ಇದಾರ. ನೀನ್ ಹೇಳ್ತೀಯಪ್ಪ, ಇಷ್ಟು ಜನ ಕರ್ಕೊಂಡ್ ಬರೋದಕ್ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನನಗ್ ಗೊತ್ತು. ಸರಿ ಇರು, ನಾನ್ ಇವ್ರನ್ನೆಲ್ಲ ಬಿಟ್ಟು ಲೆಕ್ಕ ಬರ್ದು ಬರ್ತೀನಿ, ಸರಿನಾ? ನಡೀರಿ ನಡೀರಿ, ಬೇಗ ನಡೀರಿ, ಬೇಗ ಬೇಗ. ಬೇಗ ಬೇಗ ನಡೀರಪ್ಪ. ಆ ಕಡೆ ಹೋಗಿ. ನೋಡ್ಕೊಂಡು ಎತ್ಕೆ. ನಿಧಾನ ನಿಧಾನ. ಸಾಕ್ ಸಾಕ್ ಸಾಕ್. ಅಲ್ಲೇ ಗಟ್ಟೆ ಕಟ್ಟೆ ಕೇಳಿ ಮಧ್ಯದಲ್ಲಿ ಗಾಳಿ ಬರುತ್ತೆ. ಅಯ್ಯೋ, ಇವ್ನಿನ್ನೂ ಬರ್ಲಿಲ್ವಾ? ಎಲ್ಲಿ? ನನ್ನ ಹತ್ರ ಕೊಟ್ಬಿಟ್ಟು ಇಡಕ್ಕೆ ಹೇಳ್ದ, ನಾನು ಇಟ್ಟಿದ್ದೀನಿ. ಇಲ್ಲೇ ಇದೇ ಜನರ ಗುಂಪಲ್ಲೇ, ಇದೇ ಜನಗಳ ಮಧ್ಯದಲ್ಲೇ, ಅವರಲ್ಲೇ ಒಬ್ಬನಾಗಿ ಅವನಿರ್ತಾನೆ. ನಾವು ಹುಡುಕ್ತಾ ಇರುವಂತ ಆ ವ್ಯಕ್ತಿ. ಅಯ್ಯೋ ಅಮ್ಮ, ಅಯ್ಯೋ ಬೇಡ, ಅಯ್ಯೋ ಬೇಡ, ಯಾಕೆ ಹೊಡಿತಾ ಇದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಸಾಕು, ನಿಲ್ಸಿ. ಅಯ್ಯೋ ಸಾಕು ಅಮ್ಮ, ನಿಲ್ಸಿ. ಹೊಡೆದಿದ್ ಸಾಕು, ದಯವಿಟ್ಟು ಹೋಗ್ರಮ್ಮ. ಸ್ವಾಮಿ ವೇಷ ಹಾಕೊಂಡು ಹಿಂಗ ಮಾಡೋದು ಮಾನ ಕೆಟ್ಟವನೇ. ಇವ್ರಿಗೆಲ್ಲ ಕರುಣೆನೇ ಇಲ್ಲ. ಹೆಣ್ಣಿಗೆ ಶಕ್ತಿ ಇಲ್ಲ ಅಂತ ಯಾರೋ ಹೇಳಿದ್ದು. ಅಮ್ಮ, ಸರ್ವನಾರಿ ಸಂಸರ್ಗಂ ಪುಣ್ಯೋ ಭವಸಿ ಗಲಗಸ್ಯೆ. ದೇವ್ರೇ, ದಯವಿಟ್ಟು ಇವ್ರಿಗೆ ಇನ್ನೂ ಶಕ್ತಿನ ಕೊಡ್ಬೇಡ. ಅಮ್ಮ, ಇಳಿರಿ ಇಳಿರಿ, ಬೇಗ ಟೈಮ್ ಆಯ್ತು, ಇಳಿರಿ, ಹೊಡ್ರಿ ಬೇಗ. ಸ್ವಲ್ಪ ನಿನ್ ಕೈ ಕೊಡ್ತೀಯಾ? ಈ ಕುಟ್ಟಪ್ಪ ಸ್ವಾಮಿ ಭೂಮಿ ಸ್ಪರ್ಶ ಮಾಡ್ಬೇಕು. ಬೀಳ್ದೆ ನೋಡ್ಕೊಳಪ್ಪ. ನನ್ ದೇಹ ಹುಡುಗಿರ್ ಕೈಯಲ್ಲಿ ಸಿಕ್ಕಿ ನುಚ್ಚು ನೂರಾಗ್ಬಿಟ್ಟಿದೆ. ತುಂಬಾ ಉಪಕಾರ ಆಯ್ತಪ್ಪ. ಆಶೀರ್ವಾದ ಮಾಡಿ. ಚೆನ್ನಾಗಿರ್ಬೇಕು ನಾನು, ನನ್ನ ಕುಟುಂಬ. ದೇವ್ರೇ, ರೋಲ್ ಗೋಲ್ಡ್ ಆಗಿರ್ಬಾರ್ದು. ಭಗವತಿ, ನೀವು ಕೇಳುತ್ತಿರುವುದು 101.4. ಸಮಯ ಈಗ 6:50. ದೇವ್ರೇ ಸುಬ್ರಹ್ಮಣ್ಯ, ಕಾಪಾಡಪ್ಪ.
ಸ್ವಲ್ಪ ಕೈ ತೆಗಿ, ನಾನು ಹೋಗ್ಬೇಕು. ನೋಡಿದ್ರಾ, ನಾನು ಹೇಳಿದ್ನಲ್ಲ, ಅವನೇ ಇವನು. ಇವನ ಹೆಸರು ಅಲ್ಲು ಸಲೀಂ. ಇವನು ಕಾಂಟ್ರಾಕ್ಟರ್ ಕೆಲ್ಸಕ್ಕೆ ಹೊಸದಾಗಿ ಬಂದಿರೋನು. ಹಳೆ ಕೇಸಲ್ಲಿ ಜೈಲಲ್ಲಿ ಇದ್ದು ಬಂದಿದ್ದ. ಬೇಲ್ ಮೇಲೆ ಇವಾಗ ಆಚೆ ಬಂದಿದ್ದಾನೆ. ಕಳೆದ 8-10 ವರ್ಷದಿಂದ ನಮ್ಮ ಕೈಯಲ್ಲಿದ್ದಂತ ಬಿದ್ರು ಕಾಂಟ್ರಾಕ್ಟು ನಮ್ ಕೈ ತಪ್ಪು ಹೋಗಿದ್ಯಲ್ಲ, ಈಗೇನ್ ಮಾಡೋದು? ನಮ್ ಕಾಂಟ್ರಾಕ್ಟ್ರು ಇನ್ ಮುಂದೆ ಸುಮ್ನೆ ಇರ್ತಾನಾ? ನಾಯರಣ್ಣ, ಯಾವ್ದೋ ಒಂದು ಈ ಸೀಸನ್ಗೊಂದು ಕೆಲಸ ಅಂತ ಸಿಕ್ತಲ್ಲ. ನಾನು ಅಲ್ಲೋಗಿ ಏನು ಅಂತ ವಿಚಾರಿಸ್ತೀನಿ. ಏನ್ ಪ್ಲಾನು ಅಂತ ತಿಳ್ಕೊಬಹುದಲ್ವಾ? ಹಾ, ಅದು ಒಳ್ಳೇದು. ದೇವ್ರ ಮುಂದೆ ಹಾಡು ಆಡೋದಕ್ಕೆ ಶುರು ಮಾಡ್ಬಿಟ್ರು. ಬಿದ್ರು ಮರ ಕಡಿಯೋಕೆ ಅಮ್ಮನವ್ರ ಹತ್ರ ಅನುಮತಿ ಕೇಳ್ತಾ ಇದ್ದಾರೆ. ಈ ಹಾಡೆಲ್ಲ ಮುಗಿಯೋಷ್ಟ್ರಲ್ಲಿ ಬಿದ್ರು ಮರದಿಂದ ಲಾಭ ಸಿಗುತ್ತೆ ಅನ್ನೋ ನಂಬಿಕೆ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಆ ದೇವ್ರಿಗೆ ಗೊತ್ತು. ಹೋದ ವರ್ಷ ಒಳ್ಳೆ ಬೆಳೆ, ಎಲ್ರಿಗೂ ಒಳ್ಳೆ ಲಾಭ ಸಿಕ್ತು. ಆದ್ರೆ ಈ ವರ್ಷ ಶುರು ಆಗೋಕ್ ಮುಂಚೆ ಕೆರೆಯಲ್ಲಿ ನೀರ್ ಜಾಸ್ತಿ, ಕಾಯಿಲೆ ಬಂದು, ದೇವ್ರೇ, ಊರ್ ಜನಕ್ಕೆ ಅಮ್ಮ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೋ ಯಾರಿಗ್ ಗೊತ್ತು. ಅಮ್ಮ, ಒಳ್ಳೇದೇ ನಡೀಲಿ ಅಮ್ಮ. ರಮಣಿ, ಹಸು ಹಿಡ್ದು ಕಟ್ಲಿಲ್ವೇನೆ? 7 ಕೆಲಸ ನಂಬುದ್ರೆ ಅಷ್ಟೇ. ಅಯ್ಯೋ ದೇವಿ.